ಕಾರ್ಪೊರೇಟರ್ ಕನಸು ಕಂಡವನು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಡಿ ಗ್ಯಾಂಗ್ನಲ್ಲಿ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದಂತ ಪ್ರದೋಷ್ ಏನಿದ್ದಾನೆ ಆತ ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನಸಿತ್ತು ಆತನಿಗೆ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕೂಡ ಆತ ಆಕ್ಟಿಂಗ್ ಮಾಡಿದ್ದ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆಗಿರುವಂತಹ ಪ್ರದೋಷ್ ಮುಂಬರುವ BBMP ಚುನಾವಣೆಯಲ್ಲಿ ಸ್ಪರ್ಧೆಗೆ ಪ್ಲಾನ್ ಮಾಡಿಕೊಂಡಿದ್ದ. ಗಿರಿನಗರ ವಾರ್ಡ್ನಿಂದ ಸ್ಪರ್ಧೆ ಮಾಡೋಕೆ ಪ್ರದೋಷ್ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾಗಿದೆ. ಡಿ ಗ್ಯಾಂಗ್ ಜೊತೆಗೂಡಿ ಕೊಲೆ ಕೇಸ್ನಲ್ಲಿ ಭಾಗಿ ಹಿನ್ನೆಲೆ ಈಗ ಅರೆಸ್ಟ್ ಆಗಿರುವಂತಹ ಪ್ರದೋಷ್ ಕಾರ್ಪೊರೇಟರ್ ಆಗಬೇಕು ಅನ್ನೋ ಪ್ರಯತ್ನ. ರೇಣುಕಾಸ್ವಾಮಿ ಹಲ್ಲೆ ಮಾಡಿ ಕೊಲೆಗಿದಂತ ಆರೋಪದಲ್ಲಿ ಈಗ ಲಾಕ್ ಆಗಿದೆ. ಸೊ ಈ ದರ್ಶನ್ ಜೊತೆ ಇದ್ದಂಥ ಒಂದಷ್ಟು ಮಂದಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಪ್ಲಾನ್ ಇತ್ತು ಅವ್ರದ್ದು. ಬರೀ ಸುಮ್ಮನೆ ಓಡಾಡ್ಕೊಂಡಿರಲಿಲ್ಲ. ದರ್ಶನ್ ಜೊತೆಗೆ ಕಾರ್ಪೊರೇಟರ್ ಆಗಬೇಕು, ರಾಜಕೀಯದಲ್ಲಿ ಸೆಟ್ಲ್ ಆಗಬೇಕು, ಸೊ ಇಂಥ ಹಲವಾರು ಕಾರಣಗಳು. ಸೊ ಕಾರ್ಪೊರೇಟರ್ ಕನಸು ಕಂಡವರು ಕೊಲೆ ಕೇಸ್ನಲ್ಲಿ ಈಗ ಲಾಕ್ ಆಗಿರೋದು. ಸೊ ಸದ್ಯಕ್ಕೆ ಈ ಪ್ರದೋಷ್ ಈ ಕೇಸ್ನಲ್ಲಿ A14 ಆಗಿರೋದು. ಸೊ ಆತ ಕೂಡ ಗಿರಿನಗರದಿಂದ ಅಲ್ಲಿನ ವಾರ್ಡ್ನಿಂದ ಕಾರ್ಪೊರೇಟರ್ ಆಗಬೇಕು ಅನ್ನೋ ಪ್ರಯತ್ನವನ್ನು ಅಥವಾ ಸ್ಪರ್ಧೆ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ನಲ್ಲಿ ಈತ ಇದ್ದ. ಸೊ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಈತ ಜೊತೆಯಲ್ಲಿ ನಡೆಸಿದ್ದಾನೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಡಿ ಗ್ಯಾಂಗ್ ವಿಚಾರಣೆ. ಆರೋಪಿ ವಿನಯ್ನನ್ನ ಹೊರಗಡೆ ಕರೆದುಕೊಂಡು ಹೋದಂತ ಕಾಕಿ ಠಾಣೆಯಿಂದ ಹೊರಗೆ ಕರೆದುಕೊಂಡು ಹೋದಂತ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಎಲ್ಲ ಆರೋಪಿಗಳ ವಿಚಾರಣೆ ನಡೀತಿದೆ. ಅದರಲ್ಲಿ ಈ ರೆಸ್ಟೋರೆಂಟ್ ಅಂದ್ರೆ ಮಾಲೀಕ ಆಗಿರುವಂತ ವಿನಯ್, ಸೊ ಆತನನ್ನ ಈಗ ಠಾಣೆಯಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆ ಕೊಲೆ ಸಂಬಂಧ ಎಲ್ಲರ ವಿಚಾರಣೆ ನಡೀತಿದೆ. ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಆತ ಹೊರಗೆ ಕರ್ಕೊಂಡು ಬಂದಿರೋದಕ್ಕೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಡಿ ಗ್ಯಾಂಗ್ನ ವಿಚಾರಣೆ. ಆರೋಪಿ ವಿನಯ್ನನ್ನ ಹೊರಗಡೆ ಕರೆದುಕೊಂಡು ಕಾಕಿ ಹೊರಟಿದೆ. ಸೊ ಇದೇ ವಿನಯ್ ದರ್ಶನ್ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂಥ ವಿನಯ್. ಸೊ ಈತನನ್ನ ಈಗ ಹೊರಗಡೆ ಕರ್ಕೊಂಡು ಬರಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಡಿ ಗ್ಯಾಂಗ್ ವಿಚಾರಣೆ ಮುಂದುವರಿತಾ ಇದೆ. ಸೊ ಆರೋಪಿ ವಿನಯ್ನನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಈಗ ಪೊಲೀಸರು. ಸೊ ಇನ್ನು ಉಳಿದಂಥವ್ರು ಅಲ್ಲೇ ಸ್ಟೇಷನ್ನಲ್ಲಿದ್ದಾರೆ. ಸೊ ಠಾಣೆಯಿಂದ ಈತನೊಬ್ಬನನ್ನು ಈಗ ಹೊರಗಡೆ ಕರ್ಕೊಂಡು ಬರಲಾಗಿದೆ. ಸೊ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ಚುರುಕುಗೊಂಡಿರೋದು. ಒಂದಷ್ಟು ಪ್ರಶ್ನೆಗಳಿದ್ದರೂ ಕೂಡ ತನಿಖೆ ವಿಚಾರದಲ್ಲಿ, ಆದರೆ ಅಲ್ಲಿರುವಂಥ ಎವಿಡೆನ್ಸ್ಗಳು ಈಗ ದರ್ಶನ್ ಪಾಲಿಗೆ ಕಂಟಕ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಅಂದರೆ AP ನಗರದ ಸ್ಟೇಷನ್ನಿಂದ ಈಗ ಈ ವಿನಯ್ನನ್ನು ಹೊರಗಡೆ ಕರ್ಕೊಂಡು ಬರಲಾಗಿದೆ ಅಂತ. ಸೊ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಎಲ್ಲ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ.